ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ವೃಶ್ಚಿಕ ರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನ ನೋಡಿದ ತಕ್ಷಣ ಜನ ಅಂದುಕೊಳ್ಳೋದು ಒಂದೇ, ಇವರು ತುಂಬಾ ಗಂಭೀರ, ಇವರನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಹಾಗೂ ಇವರು ಸೇಡು ತೀರಿಸಿಕೊಳ್ಳುವ ಸ್ವಭಾವದವರು ಅಂತ. ಆದರೆ ವೀಕ್ಷಕರೇ, ಆ ಕಠಿಣ ವ್ಯಕ್ತಿತ್ವದ ಹಿಂದೆ ಎಷ್ಟು ಪ್ರೀತಿ ಅಡಗಿದೆ, ಪ್ರತಿಯೊಬ್ಬರಿಗೂ ನಂಬಿಕಸ್ಥವಾಗಿರಲು ಇವರು ಪಡುವ ಪರಿಶ್ರಮ ಎಷ್ಟು ಜನರಿಗೆ ಗೊತ್ತು. ವೃಶ್ಚಿಕ ರಾಶಿಯವರ ಬದುಕು ಕೇವಲ ರಹಸ್ಯಗಳ ಹಾದಿಯಲ್ಲ, ಅದು ತನ್ನನ್ನು ತಾನು ಸುಟ್ಟುಕೊಂಡು ಹೊಸ ರೂಪ ಪಡೆಯುವ ಫೀನಿಕ್ಸ್ ಹಕ್ಕಿಯಂತೆ. ಇವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ ಎನ್ನುವುದು ನಿಜ, ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುತ್ತಾರೆ. ಇವರು ಎಲ್ಲವನ್ನೂ ಅತಿ ಆಳವಾಗಿ ಗಮನಿಸುತ್ತಾರೆ, ಅದು ಬೇರೆಯವರಿಗೆ ಸಂಶಯದಂತೆ ಕಾಣಬಹುದು. ವಿಪರ್ಯಾಸ ನೋಡಿ, ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಇರಲು ಶ್ರಮಿಸುತ್ತಾರೋ ಅವರನ್ನೇ ಈ ಪ್ರಪಂಚ ಅಹಂಕಾರಿ ಎಂದು ಕರೆಯುತ್ತದೆ. ಇವತ್ತು ಆ ಸತ್ಯವನ್ನ ಅನಾವರಣ ಮಾಡೋಣ. ವೃಶ್ಚಿಕ ರಾಶಿಯವರ ಹೋರಾಟದ ಕಥೆ ಹಾಗೂ ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ವಿಶ್ವಾಸದ್ರೋಹ. ಸ್ವಲ್ಪ ಯೋಚನೆ ಮಾಡಿ ನೋಡಿ ವೃಶ್ಚಿಕ ರಾಶಿಯವರೇ, ನೀವು ಸಂಬಂಧಗಳಿಗೆ ಕೊಡುವ ಬೆಲೆ ಸಾಮಾನ್ಯದ್ದಲ್ಲ. ನೀವು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಆದರೆ ನಿಮ್ಮ ಬೆನ್ನಿಗೆ ಯಾರಾದರೂ ಚೂರಿ ಹಾಕಿದರೆ ಅದನ್ನು ಮರೆಯಲು ಸಾಧ್ಯವೇ ಇಲ್ಲ. ನೀವು ಪ್ರತಿಯೊಬ್ಬರಿಗೂ ರಕ್ಷಣೆಯಾಗಿ ನಿಲ್ಲುತ್ತೀರಾ, ಆದರೆ ಅದೇ ಜನ ನಿಮ್ಮ ಮೌನವನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನೇ ಕೆಟ್ಟವರು ಎಂದು ಬಿಂಬಿಸಿದಾಗ ನೀವು ಅನುಭವಿಸುವ ಮಾನಸಿಕ ವೇದನೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಯಾಕಂದರೆ ನಿಮ್ಮದು ಜಲತತ್ವ. ನೀವು ಮಂಗಳ ಗ್ರಹದ ಆಡಳಿತಕ್ಕೆ ಒಳಪಟ್ಟಿದ್ದೀರಾ. ನಿಮ್ಮ ಸಂಕಲ್ಪ ಶಕ್ತಿ ಹಾಗೂ ಭಾವನೆಗಳ ತೀವ್ರತೆ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತದೆ. ಆ ಆಳವಾದ ಆಲೋಚನೆಗಳೇ ನಿಮ್ಮನ್ನ ಕೆಲವೊಮ್ಮೆ ಏಕಾಂಗಿಯನ್ನಾಗಿ ಮಾಡುತ್ತದೆ. ಜನ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳುತ್ತಾರೆ, ನಿಮ್ಮ ಧೈರ್ಯವನ್ನ ಉಪಯೋಗಿಸಿಕೊಳ್ಳುತ್ತಾರೆ, ಆದರೆ ಪ್ರತಿಫಲ ನೀಡುವ ವಿಷಯ ಬಂದಾಗ ನಿಮ್ಮನ್ನ ದೂರ ತಳ್ಳುತ್ತಾರೆ. ಆಗ ನಿಮಗೆ ಅನಿಸುತ್ತದೆ, ನಾನು ಇವರಿಗಾಗಿ ಇಷ್ಟೊಂದು ಪ್ರಾಮಾಣಿಕವಾಗಿ ಇರಬೇಕಿತ್ತ ಅಂತ. ಆದರೂ ನಿಮ್ಮ ಹುಟ್ಟುಗುಣ ಹೇಗಿದೆ ಅಂದರೆ, ಮತ್ತೆ ಯಾರಾದರೂ ಕಷ್ಟದಲ್ಲಿದ್ದರೆ ನೀವು ಹಳೆಯ ಗಾಯಗಳನ್ನೆಲ್ಲ ಮರೆತು ಅವರಿಗೆ ಶಕ್ತಿಯಾಗಿ ನಿಲ್ಲುತ್ತೀರಾ. ಸೋತರೂ ಧೃತಿಗಡದೆ ಮತ್ತೆ ಶೂನ್ಯದಿಂದ ಎದ್ದು ನಿಲ್ಲುವ ನಿಮ್ಮ ಈ ಹಠವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುತ್ತದೆ. ವೃಶ್ಚಿಕ ರಾಶಿಯವರ ಇನ್ನೊಂದು ಮುಖ ಅತೀಂದ್ರಿಯ ಶಕ್ತಿ. ಮನೆಯಲ್ಲಿ ಅಥವಾ ಹೊರಗೆ ಎಷ್ಟೇ ದೊಡ್ಡ ಬಿಕ್ಕಟ್ಟು ಇರಲಿ, ಇವರು ಮುಖದಲ್ಲಿ ಎಳ್ಳಷ್ಟು ಸುಳಿವು ನೀಡದೆ ಎಲ್ಲವನ್ನೂ ನಿಭಾಯಿಸುತ್ತಾರೆ. ಇವರು ತಮ್ಮ ನೋವನ್ನು ಇತರರ ಮುಂದೆ ಪ್ರದರ್ಶಿಸಿ ಅನುಕಂಪ ಪಡೆಯಲು ಇಷ್ಟಪಡಲ್ಲ, ಯಾಕಂದರೆ ಸ್ವಾಭಿಮಾನ ಇವರ ರಕ್ತದಲ್ಲೇ ಇದೆ. ಮನಸ್ಸಿನೊಳಗೆ ಎಷ್ಟೇ ಜ್ವಾಲಾಮುಖಿ ಉರಿಯುತ್ತಿದ್ದರೂ ಸಮಾಜದ ಮುಂದೆ ಅತ್ಯಂತ ದೃಢವಾಗಿ ಹಾಗೂ ಗಾಂಭೀರ್ಯದಿಂದ ನಡೆಯುತ್ತಾರೆ. ಇವರ ಈ ನಿಗೂಢ ವ್ಯಕ್ತಿತ್ವವೇ ಇವರಿಗೆ ದೊಡ್ಡ ಬಲ. ಆದರೆ ಈ ಅತಿಯಾದ ಭಾವನಾತ್ಮಕ ಒತ್ತಡ ಇವರನ್ನು ಕಾಡುತ್ತದೆ. ಎಲ್ಲರಿಗೂ ಧೈರ್ಯ ತುಂಬುವ ಶಕ್ತಿ ಇವರಿಗಿದ್ದರೂ ತನ್ನ ಮನಸ್ಸಿನ ಗುಟ್ಟನ್ನು ಹಂಚಿಕೊಳ್ಳಲು ಒಬ್ಬ ಯೋಗ್ಯ ವ್ಯಕ್ತಿ ಇಲ್ಲವಲ್ಲ ಅನ್ನೋ ಬೇಸರ ಇವರನ್ನ ಒಳಗೊಳಗೆ ಸುಡುತ್ತದೆ. ಕುಟುಂಬದ ಪ್ರತಿಯೊಬ್ಬರ ರಕ್ಷಣೆ ಹಾಗೂ ಜವಾಬ್ದಾರಿಯು ಇವರ ಹೆಗಲ ಮೇಲಿರುತ್ತದೆ. ಎಲ್ಲರೂ ಸುರಕ್ಷಿತವಾಗಿರಲಿ ಎಂದು ಬಯಸುವ ಇವರು ತಮ್ಮ ಸ್ವಂತ ಆಸೆಗಳನ್ನೇ ಹತ್ತಿಕ್ಕಿರುತ್ತಾರೆ. ತಾನು ನೋವು ನುಂಗಿ ಇತರರಿಗೆ ಧೈರ್ಯ ನೀಡುವ ಬೆಟ್ಟದಂತೆ ಇವರು ಬದುಕುತ್ತಾರೆ. ಇನ್ನು ಇವರ ಕೆಲಸದ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರು ಏಕಾಗ್ರತೆ ಹಾಗೂ ಸಂಶೋಧನೆಯೇ ಎರಡು ಕಣ್ಣು ಎಂದು ನಂಬಿದವರು. ಯಾವುದೇ ಕೆಲಸ ಮಾಡಿದರೂ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಎಂದು ಬಯಸುತ್ತಾರೆ. ವೈದ್ಯಕೀಯ, ಪೊಲೀಸ್ ಇಲಾಖೆ, ರಕ್ಷಣಾ ಕ್ಷೇತ್ರ, ಗುಪ್ತಚರ ಇಲಾಖೆ ಅಥವಾ ಹಣಕಾಸು ನಿರ್ವಹಣೆಯಲ್ಲಿ ಇವರು ಅಸಾಧಾರಣ ಸಾಧನೆ ಮಾಡುತ್ತಾರೆ. ಆದರೆ ಇವರ ನೇರ ನಡೆ ಹಾಗೂ ನುಡಿಯನ್ನು ನೋಡಿ ಸಹೋದ್ಯೋಗಿಗಳು ಇವರನ್ನ ಭಯಾನಕ ಎಂದು ತಪ್ಪಾಗಿ ಭಾವಿಸಬಹುದು. ನಿಮ್ಮ ಯಶಸ್ಸನ್ನು ಕಂಡು ಕೆಲವರು ಹೊಟ್ಟೆಕಿಚ್ಚು ಪಡಬಹುದು. ಆದರೆ ನೆನಪಿಡಿ, ವೃಶ್ಚಿಕ ರಾಶಿ ಎಂದರೆ ಗೆಲ್ಲುವ ಕುದುರೆಯಂತೆ. ನಿಮ್ಮ ಇಚ್ಛಾಶಕ್ತಿ ಯಾವತ್ತೂ ನಿಮ್ಮನ್ನು ಕೈಬಿಡುವುದಿಲ್ಲ. ಆರ್ಥಿಕವಾಗಿಯೂ ಅಷ್ಟೇ, ಇವರಿಗೆ ಗೌರವಯುತ ಜೀವನ ಇಷ್ಟ. ದುಂದುವೆಚ್ಚ ಮಾಡುತ್ತಿದ್ದರೂ ಗುಣಮಟ್ಟದ ವಸ್ತುಗಳ ಮೇಲೆ ಇವರಿಗೆ ಆಸಕ್ತಿ ಹೆಚ್ಚು. ಇವರು ಹಣವನ್ನು ಉಳಿಸುವುದಕ್ಕಿಂತ ಹೆಚ್ಚಾಗಿ ಹೂಡಿಕೆ ಮಾಡುವಲ್ಲಿ ಜಾಣರು. ಶೂನ್ಯದಿಂದ ದೊಡ್ಡ ಸಾಮ್ರಾಜ್ಯ ಕಟ್ಟುವ ತಾಕತ್ತು ನಿಮ್ಮಲ್ಲಿದೆ. ಇವರಿಗೆ ಬೇಕಾಗಿರುವುದು ಅತಿಯಾದ ಸಿಟ್ಟು ಹಾಗೂ ಹಠದ ಬದಲು ಸ್ವಲ್ಪ ತಾಳ್ಮೆ ಹಾಗೂ ಕ್ಷಮಿಸುವ ಗುಣ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ವೃಶ್ಚಿಕ ರಾಶಿಯವರೇ, ನೀವು ಬೇಸರ ಮಾಡಿಕೊಳ್ಳಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶ್ಯಾಧಿಪತಿ ಶಕ್ತಿಯ ದ್ಯೋತಕವಾದ ಮಂಗಳ ಗ್ರಹ. ಮಂಗಳ ಅಂದರೆ ಧೈರ್ಯ, ಮಂಗಳ ಅಂದರೆ ಗೆಲುವು. ನೀವು ಈ ಜಗತ್ತಿಗೆ ಅನ್ಯಾಯವನ್ನು ಎದುರಿಸಲು ಬಂದವರು. ಎಷ್ಟೇ ಸಂಕಷ್ಟಗಳಿದ್ದರೂ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ನೀವು ಅದಕ್ಕೆ ಉತ್ತರ ಕೊಡುತ್ತೀರಾ. ನಿಮ್ಮೊಳಗಿನ ಆ ಕಿಚ್ಚು ಆರಿ ಹೋಗಿಲ್ಲ, ಅದು ನಿಮ್ಮನ್ನ ಸಮಾಜದ ಉತ್ತಮ ಸ್ಥಾನದಲ್ಲಿ ಕೂರಿಸುತ್ತದೆ. ಈಗ ಎದುರಾಗಿರುವ ಅಡೆತಡೆಗಳು ಶಾಶ್ವತವಲ್ಲ. ನಿಮ್ಮನ್ನು ಕಡೆಗಣಿಸಿದವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಕಾಲವೇ ಅವರಿಗೆ ನಿಮ್ಮ ಮಹತ್ವವನ್ನು ತೋರಿಸಿಕೊಡುತ್ತದೆ. ಇನ್ಮುಂದೆ ನಿಮ್ಮ ಮಾನಸಿಕ ನೆಮ್ಮದಿ ಹಾಗೂ ಯೋಗದ ಕಡೆಗೆ ಗಮನ ಕೊಡಿ. ನಿಮ್ಮನ್ನು ನೀವು ಅರಿತುಕೊಳ್ಳಿ, ಇಡೀ ಪ್ರಪಂಚ ನಿಮ್ಮನ್ನು ಗೌರವಿಸುತ್ತದೆ. ಪ್ರತಿದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡಿ ಅಥವಾ ಸ್ತೋತ್ರಗಳನ್ನು ಕೇಳಿ. ಇದು ನಿಮಗೆ ಎಂತಹ ಅದ್ಭುತ ಶಕ್ತಿ ಕೊಡುತ್ತದೆ ಅಂದರೆ, ಜೀವನದ ಎಂತಹ ಕಠಿಣ ಸನ್ನಿವೇಶವನ್ನು ನೀವು ಸಲೀಸಾಗಿ ಜಯಿಸುತ್ತೀರಾ. ಎದ್ದು ನಿಲ್ಲಿ ವೃಶ್ಚಿಕ ರಾಶಿಯವರೇ, ನಿಮ್ಮ ದಿಗ್ವಿಜಯದ ಕಾಲ ಆರಂಭವಾಗಿದೆ. ನೀವು ಕೇವಲ ನೋವು ಉಣ್ಣಲು ಹುಟ್ಟಿದವರಲ್ಲ,
ನೀವು ಯಶಸ್ಸಿನ ಶಿಖರ ಏರಲು ಬಂದವರು. ನೀವು ಅದ್ಭುತ ಧೀರರು. ದೃಢ ಹೆಜ್ಜೆಯೊಂದಿಗೆ ಮುನ್ನಡೆಯಿರಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.